ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಾಬೂಲ್ ಕಡಲೆಕಾಳು ಗೊಜ್ಜು ಅಂದರೆ ಚೆನ್ನ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದ್ಸಲ ನೋಡೋಣ ಬನ್ನಿ. ನಾನಿವಾಗ ಒಂದು ಕಡಲೆಕಾಳನ್ನ ಒಂದು 300 ಗ್ರಾಮ್ ಅಷ್ಟು 1/4 kg ಅಷ್ಟು ಕಡಲೆಕಾಳನ್ನ ತೊಗೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ನೈಟೆಲ್ಲ ನೆನೆಸಿಟ್ಟು ಬೆಳಗ್ಗೆಗೆ ತೆಗೆದು ತಿಂಡಿಗೆ ಅಂತ ಮಾಡ್ತಾ ಇದ್ದೀನಿ. ಕಡಲೆಕಾಳು ಕೂಡ ನೈಟೆಲ್ಲ ಫುಲ್ಲು ಚೆನ್ನಾಗಿ ನೆಂದಿತ್ತು. ಇವಾಗ ನಾನು ಆ ಕಾಳನ್ನ ತೊಗೊಂಡು ಒಂದು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಅದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿಣ ಜೊತೆಗೆ ಉಪ್ಪು ಮತ್ತು 1 ಸ್ಪೂನ್ ಅಷ್ಟು ಎಣ್ಣೆ ಇಷ್ಟು ಕೂಡ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಹಾಗೆ ಒಂದೊಂದನ್ನು ಕೂಡ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ. ಅಂದರೆ ಇದು ಈ ಕಡಲೆಕಾಳು ಗೊಜ್ಜು ಅಂತ ಅಂದರೆ ಡಾಬಾ ಸ್ಟೈಲ್ನಲ್ಲೂ ಕೂಡ ತುಂಬ ಸುಲಭವಾಗಿರುತ್ತೆ. ಅಂದರೆ ಅದೇ ಥರನೇ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಮ್ಮನೆಯಲ್ಲಂತೂ ಮಕ್ಕಳಂತೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಹಾಗಾಗಿ ನಾನು ಅದನ್ನೇ ನಾನು ನಿಮಗೆ ವಿಡಿಯೋ ಹಾಕ್ತಾ ಇದ್ದೀನಿ. ನೀವು ಒಂದ್ಸಲ ನೋಡಿಕೊಂಡು ಇದೇ ರೀತಿಯಾಗಿ ಮಾಡಿಕೊಡಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಮಕ್ಕಳು ತಿಂಡಿಗೆ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಸಿಂಪಲ್ಲು ಕೂಡ, ಯಾವುದೇ ರೀತಿ ಬೆಳ್ಳುಳ್ಳಿನೂ ಕೂಡ ಹಾಕಂಗಿಲ್ಲ, ಏನಿಲ್ಲ ಬೆಳ್ಳುಳ್ಳಿನೂ ಸುಲಿಬೇಕಪ್ಪ ಲೇಟ್ ಆಗುತ್ತೆ ಅನ್ನೋ ರಿಸ್ಕು ಇರಲ್ಲ, ಏನಿರಲ್ಲ, ಬೇಗ ಕೂಡ ಮಾಡ್ಕೊಳ್ಬೋದು. ಈಗ ಇಷ್ಟನ್ನು ಕೂಡ ಹಾಕ್ಬಿಟ್ಟು ಉಪ್ಪು, ಅರಿಶಿನ ಮತ್ತು ಎಣ್ಣೆ ಮತ್ತು ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ತೀನಿ. ನೀರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಏನು ಜಾಸ್ತಿ ಏನು ಬೇಕಾಗಲ್ಲ, ನೀರು ಗ್ರೇವಿಗೂ ಕೂಡ ಏನು ಜಾಸ್ತಿ ಏನು ಬೇಕಾಗಲ್ಲ. ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಹೀಗೆ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆನೂ ಅಂಟ್ಲಿ ಅಂದ್ಬಿಟ್ಟು ನೋಡಿ, ಹೀಗೆ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಳ್ತೀನಿ. ನಾನು ಟೊಮೊಟೊನ ತೊಗೊಂಡಿದ್ದೀನಿ. ಅಂದರೆ ಸ್ವೀಟ್ ಟೊಮೊಟೊ ಅಂದರೆ ಯಾವ ಥರ ಅಂದರೆ ಫಾರಮ್ ಟೊಮೊಟೊ, ಜಾಮೂನ್ ಟೊಮೊಟೊ ಅಂತಾರಲ್ಲ, ಅದನ್ನು ಕೂಡ ಪೇಸ್ಟ್ ಮಾಡ್ಕೊತೀನಿ. 4 ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು 4. ಆಮೇಲೆ ನಾನು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು 2 ದಪ್ಪದ 2, ಜೊತೆಗೆ ಕಾಯಿ ತುರಿ ಒಂದು 2ರಿಂದ 3 ಸ್ಪೂನ್ ಅಷ್ಟು ಕಾಯಿ ತುರಿ ಆದರೆ ಸಾಕಾಗುತ್ತೆ. ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊತೀನಿ. ಎಲ್ಲ ಸಪ್ರೇಟ್ ಮಾಡ್ಕೊತೀನಿ. ನಾನಿವಾಗ ನೋಡಿ ಒಂದು ಬೌಲ್ನ ತೊಗೊಂಡು ಮಸಾಲೆಗಳನ್ನ ಹಾಕ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ಹಾಗೆ ನಾನು ಫಸ್ಟೇ ಮತ್ತು ಗೋಡಂಬಿ ಮತ್ತು ಗಸಗಸೆನೂ ಕೂಡ ನೆನೆಸಿ ಫಸ್ಟೇ ಇಟ್ಟಿದ್ದೆ. ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ. ಈಗ ಇದನ್ನ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ. ಈಗ ಮಸಾಲೆನ ಹಾಕ್ಕೊಳ್ತೀನಿ. ಏನೇನು ಮಸಾಲೆ ಹಾಕ್ಕೊಳ್ತೀನಿ ಅಂತ ನೋಡಿ, ಸಿಂಪಲ್ ಅಷ್ಟೇ. ಸ್ವಲ್ಪ ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಇದು ಅಚ್ಕಾರದ ಪುಡಿ 1-1.5 ಸ್ಪೂನು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇರೋದು, ಸ್ವಲ್ಪ ಕಲರು ಕೂಡ ಬರುತ್ತೆ ಅಂತನ. ಅರಿಶಿನ ಪುಡಿ ಒಂದು 1/2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಚೆನ್ನ ಮಸಾಲ ಪೌಡರು ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ, ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ತೊಗೊತೀನಿ. ನೋಡ್ತಾ ಇದ್ದೀರಲ್ಲ, ಹಂಗೇನೆ ತುಂಬ ಸುಲಭ ಮಾಡೋದಂತೂ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತಾ ಇರ್ತೀರಿ ಅಂದರೆ ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಆದರೆ ನಾನು ಈ ರೀತಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೇ ಥರ ನೀವು ಕೂಡ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗೈತೆ. ಈ ಥರ ಒಂದ್ಸಲ ನೀವೇನಕ್ಕೆ ಟ್ರೈ ಮಾಡಬಾರ್ದು? ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಮತ್ತೆ ಇದೇ ಥರನೇ ಟ್ರೈ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು ಮಾಮೂಲಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನೀವು ಮಸಾಲೆಗಳನ್ನ ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬೇಕಾಗತ್ತೆ. ಯಾವಾಗ ಹಾಕಬೇಕು ಅಂತ ಕೂಡ ತೋರಿಸ್ತೀನಿ. ನೋಡಿ, ಏನೇನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇದು ಮಿಕ್ಸ್ ಮಾಡಿರೋದು ಮಸಾಲ, ಟೊಮೊಟೊ ಪ್ಯೂರಿ, ಕಾಯಿ ಮತ್ತು ಈರುಳ್ಳಿ ಇದು ಪ್ಯೂರಿ, ಮತ್ತು ಗೋಡಂಬಿ ಮತ್ತು ಗಸಗಸೆ ಪ್ಯೂರಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಇಷ್ಟು ಇಟ್ಕೊಂಡಿದ್ದೀನಿ. ಕಾಳು ಕೂಡ ರೆಡಿ ಆಗೈತೆ ಬೆಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ನೀರನ್ನ ನಾನು ಸ್ವಲ್ಪ ಎಲ್ಲ ಸೋಸ್ಕೊಂಡ್ಬಿಡ್ತೀನಿ. ಇಷ್ಟೊಂದು ನೀರು ಹಾಕಲ್ಲ ನಾನು. ಕಾಳೊಂದು 3ರಿಂದ 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇಷ್ಟೇ ಸ್ಪೈಸಸ್, ಏನಿಲ್ಲ ಅಂದರೆ ಏನೂ ಬೇಕಾಗಿಲ್ಲ. ಏನು ಜಾಸ್ತಿ ಎಲ್ಲ ಏನೂ ಹಾಕೋ ಅವಶ್ಯಕತೆನೇ ಇಲ್ಲ.
ಏನಿಲ್ಲ, ತುಂಬ ಈಸಿ, ತುಂಬ ಸಿಂಪಲ್ಲು ಕೂಡ, ಬೇಗ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಮಸಾಲಾನ ಹಾಕ್ಕೊಂಡ್ಬಿಡ್ತೀನಿ ಇದರಲ್ಲೇ. ಇವಾಗ ಎಣ್ಣೆ ಮೀಡಿಯಮ್ ಆಗಿ ಫ್ಲೇಮಲ್ಲಿ ಇಟ್ಕೊಬೇಕು, ಇಲ್ಲಾಂದ್ರೆ ಸಣ್ಣ ಮಾಡ್ಕೊಂಡ್ರು ಪರವಾಗಿಲ್ಲ, ಯಾಕಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಸಣ್ಣ ಉರಿ ಇಟ್ಕೊಂಡು ಈ ರೀತಿಯಾಗಿ ಮಸಾಲ ಹಾಕಿದ ತಕ್ಷಣ ಈ ರೀತಿ ತಿರುಗಿಸ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಟೊಮೊಟೊ ಮತ್ತು ಕಾಯಿನ ರುಬ್ಬಿರ್ತೀವಲ್ಲ, ಕಾಯಿ ಮತ್ತು ಈರುಳ್ಳಿನ ರುಬ್ಬಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಲ್ಲರು ತಿನ್ನೋದಕ್ಕೆ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ರುಚಿಯಾಗಿರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಇಷ್ಟೆಲ್ಲ ಆದಮೇಲೆ ನಾವು ಇದಕ್ಕೇನೆ ನಾನು ಟೊಮೊಟೊ ಪ್ಯೂರಿನೂ ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಟೊಮೊಟೊ ಪ್ಯೂರಿದು ವಿಡಿಯೋ ಕ್ಲಿಪ್ ಮಿಸ್ ಆಗೈತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಟೊಮೊಟೊ ಪ್ಯೂರಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೇಯಿಸ್ಕೊಂಡು ಈ ಕಾಳು ಬೆಂದಿತ್ತಲ್ಲ, ಆ ಕಾಳು ಮತ್ತು ಸ್ವಲ್ಪ ನೀರಿನ ಸಮೇತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಗ್ರೇವಿಗೆ ಬೇಕಲ್ಲ ಅಂತ ಹೇಳಿ. ಗ್ರೇವಿ ನಮ್ಗಿನ್ನ ಬೇಡ, ಫುಲ್ಲು ಗಟ್ಟಿನೇ ಇರಬೇಕು ಅನ್ನೋರು ನೀರೇನು ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ, ಬರೀ ಕಾಳನ್ನ ಮಾತ್ರ ತೆಗೆದುಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಬೋದು. ಇನ್ನೂ ಗಟ್ಟಿ ಬೇಕು ಅನ್ನೋರು ಈ ರೀತಿ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಕಾಳು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ನಾನು ಗೋಡಂಬಿ ಮತ್ತು ಗಸಗಸೆನ ರುಬ್ಬಿರೋ ಹಾಲಿತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಸೂಪರ್ ಆಗಿರುವಂಥ ಕಾಬೂಲ್ ಕಡಲೆಕಾಳು ಗೊಜ್ಜು ಅಂದರೆ ಚೆನ್ನ ಮಸಾಲ ಕೂಡ ರೆಡಿ ಆಗುತ್ತೆ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೋದೆ ಒಂದು ಟೇಸ್ಟು, ಒಂದು ಒಳ್ಳೆ ಘಮ ಕೊಡುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು, ಎಷ್ಟು ಸಖತ್ತಾಗಿರುತ್ತೆ. ಜೊತೆಗೆ ಇಷ್ಟು ಈಸಿನಾ ಅಂತ ಅನಿಸುತ್ತೆ. ಕೆಲವೊಬ್ಬರು ಎಲ್ಲ ಹೆಣ್ಮಕ್ಳುಗಳು ಕೇಳ್ಕೊಳ್ಳೋದೇ ಇದು, ಟೇಸ್ಟು ಚೆನ್ನಾಗಿರಬೇಕು, ಈಸಿಯಾಗೂ ಆಗಬೇಕು, ಬೇಗ ಕಡಿಮೆ ಸಮಯದಲ್ಲಿ ಆಗಬೇಕು ಅಂತಲೇ ನಾವೆಲ್ಲ ಕೇಳ್ಕೊಳ್ಳೋದು. ಆದರೆ ಈ ರೆಸಿಪಿ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ, ರಿಸ್ಕು ಇರಲ್ಲ, ಬೆಳ್ಳುಳ್ಳಿ ಸುಲಿಬೇಕು ಅನ್ನೋದು ಇರಲ್ಲ, ತಲೆನೋವು ಇರಲ್ಲ. ಮೇನ್ ಎಲ್ಲದಕ್ಕಿಂತ ಬೆಳ್ಳುಳ್ಳಿ ಸುಲಿಯೋದೇ ಒಂದು ದೊಡ್ಡ ರಿಸ್ಕು. ಬೆಳ್ಳುಳ್ಳಿ ಏನಪ್ಪ ಅಂದರೆ ಒಬ್ಬೊಬ್ರು ಸುಲಿಯಲ್ಲ, ಸಿಪ್ಪೆ ಸಮೇತ ರುಬ್ಬಾಕ್ತಾರೆ. ಏನಪ್ಪ ಅಂದರೆ ಆ ಸಿಪ್ಪೆ ಬಾಯಿಗೆ ಸಿಗ್ತಾ ಇರುತ್ತೆ ಅನ್ನೋದೊಂದೇ ಬೇಜಾರಂತ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಾನು ಗ್ರೇವಿನ ರೆಡಿ ಮಾಡಿಕೊಂಡೆ. ಸಖತ್ತಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ನೀವು ಒಂದ್ಸಲ ಈ ಥರ ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ, ಈ ಪರೋಟ ಇದೆಲ್ಲದ್ರ ಜೊತೆಗೂ ಕೂಡ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.